ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋಲಿ ನಾವು ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಫ್ರೈಡ್ ರೈಸ್ ಮಾಡೋಕ್ಕೆ ನಾವು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀವಿ. ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬಂದು 1 ಸ್ಪೂನ್ ಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಗರಂ ಮಸಾಲ, 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಜೊತೆ. ಅದಾದಮೇಲೆ ಬಂದು ಚಿಕನ್ನ ಬಂದು ಒಂದು 15ಇಂದ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚಿಕನ್ ಫ್ರೈಡ್ ರೈಸ್ ಮಾಡೋಕ್ಕೆ ಚಿಕನ್ ಜೊತೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತರಕಾರಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ. ಮೊದಲಿಗೆ ಒಂದು ಕಡಾಯಿಗೆ ಅದಕ್ಕೆ ಬಂದು 2ರಿಂದ 3 ಸ್ಪೂನ್ ಎಣ್ಣೆ ಹುಯ್ದು, ಎಣ್ಣೆ ಕಾದ ನಂತರ ಬಂದು ಅದಕ್ಕೆ ನಾವೇನು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಒಂದು 15ಇಂದ ಹಾಫ್ ಆನ್ ಅವರ್, ಆ ಮ್ಯಾರಿನೇಟ್ ಆಗಿರೋ ಚಿಕನ್ನ ಬಂದು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಕಬಾಬ್ನ ಯಾವ ರೀತಿ ಫ್ರೈ ಮಾಡ್ಕೋತೀವಿ ಆ ರೀತಿ ಚಿಕನ್ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಕಬಾಬ್ಗೆ ಯಾವ ರೀತಿ ಎಣ್ಣೆ ಹುಯ್ತೀವಿ ಅಷ್ಟೊಂದು ಎಣ್ಣೆ ಏನು ಹುಯ್ಯೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಬಂದು ನಾವಿಲ್ಲಿ ಚಿಕನ್ನ ಸಣ್ಣದಾಗಿ ಕುಯ್ಕೊಂಡಿರೋದ್ರಿಂದ ಜಾಸ್ತಿ ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಈ ಚಿಕನ್ ಪೀಸಸ್ ಬೆಂದಿದೆ ಅಂತ ಗೊತ್ತಾದಾಗ ನಮಗೆ ಬಂದು ಅದನ್ನೆಲ್ಲ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಮಾಡೋಕ್ಕೆ ಏನು ಕಡಾಯಿ ಉಪಯೋಗಿಸ್ಕೊಂಡಿರ್ತೀವಿ ಅದೇ ಕಡಾಯಿಗೆ ಬಂದು ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಹುಯ್ಯೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ನಾವು ಚಿಕನ್ ಫ್ರೈ ಮಾಡೋಕ್ಕೆ ಸಾಕಷ್ಟು ಎಣ್ಣೆ ಹಾಕಿರ್ತೀವಿ, ಅದೇ ಎಣ್ಣೆ ಸಾಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಬಂದು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಬಂದು ತರಕಾರಿಗಳು ನಾವೇನೇನು ಎತ್ತಿಟ್ಕೊಂಡಿರ್ತೀವಿ ಆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಬಂದು ನಾವು ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎತ್ಕೊಂಡಿದ್ದೀವಿ. ಈ ತರಕಾರಿನೇ ಎತ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ, ನಮ್ಗೆ ಯಾವ ತರಕಾರಿಗಳು ಬೇಕೋ ಅದನ್ನ ಎತ್ಕೋಬೋದು. ತರಕಾರಿ ಎಲ್ಲ ಬೆಂದಿದ್ದಾದಮೇಲೆ ಬಂದು ನಾವೇನು ಚಿಕನ್ನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಬಂದು ಬೆಂದಿರೋ ತರಕಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬಂದು ಟೊಮೆಟೊ ಸಾಸ್ ಹಾಕೋಣ. ಟೊಮೆಟೊ ಸಾಸ್ ಬಂದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಇದಾದ ನಂತರ ಬಂದು ನಾವು ಕೊತ್ತಂಬರಿ ಹಾಕಿ ಆ ಮಸಾಲೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತಯಾರಿ ಮಾಡ್ಕೊಂಡಿರೋ ಈ ಮಿಶ್ರಣಕ್ಕೆ ಬಂದು ನಾವು ವೈಟ್ ರೈಸ್ ಅಥವಾ ಬಿಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಾದಮೇಲೆ ಬಂದು ನಮಗೆ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ರುಚಿಕರವಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಬೋದು. ನಿಮ್ಗೆ ಈ ಅಡುಗೆ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.